ನಿಮಗೆ ಅನ್ಸುತ್ತಾ ದರ್ಶನ್ ಅವ್ರ ಮನೆ ಹೆಣ್ಮಗಳಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅನ್ಸುತ್ತೆ. ಯಾರ ಮನೆ ಹೆಣ್ಮಕ್ಳಿಗೆ ಯಾರು ಸುಮ್ಮನೆ ಮೆಸೇಜ್ ಮಾಡಲ್ಲ, ಮಾಡಿದ್ರೆ ಯಾರು ಬಿಡಲ್ಲ. ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ಅಕ್ಕ ತಂಗಿಯರಿಗೆ ಯಾರು ಸಹಿಸಲ್ಲ ಬಾಸ್. ಯಾರಾದಷ್ಟು ಹೆಣ್ಮಕ್ಳೇ. ಹಂಗಾರೆ ಕಾನೂನು ರೀತಿ ನಡ್ಕೋಬೇಕು ಸರ್. ಕಾನೂನು ರೀತಿ ನಡ್ಕೋಬೇಕು. ಯಾರೋ ಒಂದು SP ಗಾರು ಒಂದು ಕಾಲ್ ಮಾಡಿ ಈ ಥರ ಆಗ್ತಿದೆ ಅಂತ ಒಂದು ಮಾತು ಹೇಳಿದರೆ ಆ ಮ್ಯಾಟ್ರ್ ಅಲ್ಲೇ ಕ್ಲೋಸ್ ಆಗಿರೋದು. ಊರ್ಲೆ ಹೋಗೋದಕ್ಕೆ ಕೊಡ್ಲಿ ತೊಂದ್ರತಾರ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತೇಳಿ ಬೆಂಗಳೂರಿನ ಗಲ್ಲಿ ಏರಿಯಾದಲ್ಲಿರೋ ಸಮಸ್ಯೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾಗಿ ನಾವು ಬಂದಿರೋದು ಒಂದು ಅತಿ ದೊಡ್ಡ ಸಮಸ್ಯೆ. ಅದು ಬಹಳ ಪ್ರಮುಖವಾಗಿ ಹೆಣ್ಮಕ್ಳಿಗೆ ಆಗುವಂಥ ಸಮಸ್ಯೆ. ಅವ್ರ ಹತ್ರ ಫೋನ್ ಇದೆ ಅಂದರೆ ಸಾಕು, ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ಕೆಟ್ಟ ಮೆಸೇಜ್ಗಳು ನೋಡಿ. ಇವತ್ತು ಗಮನಿಸ್ತಾ ಇರ್ಬೋದು ರೇಣುಕಾ ಸ್ವಾಮಿ ಪ್ರಕರಣ ಯಾವ ಹಂತಕ್ಕೆ ತಲುಪಿದೆ, ಜೊತೆಗೆ ದರ್ಶನ್ಗೆ ಯಾವ ಪರಿಸ್ಥಿತಿ ಬಂದು ಒದಗಿದೆ ಅನ್ನುವಂಥದ್ದನ್ನು. ಸರಿ ಬನ್ನಿ, ಹಾಗಾದರೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿದ್ರೆ ಇದೊಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯಿಂದ ಹೇಗೆ ಪಾರಾಗ್ತಾರೆ, ಏನು ಮಾಡ್ತಾರೆ, ಅಥವಾ ನಮ್ಮ ಹುಡುಗರನ್ನ ಅವ್ರ ಗರ್ಲ್ ಫ್ರೆಂಡ್ಗೋ ಅಥವಾ ಅವ್ರ ಮನೆಯವ್ರಿಗೂ ಯಾರಿಗಾದರೂ ಆ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರೆ ಅವ್ರೇನು ಮಾಡ್ತಾರೆ, ರಿಯಾಕ್ಟ್ ಏನು ಮಾಡ್ತಾರೆ, ಅವ್ರ ಹತ್ರನ ಕೇಳ್ತಾ ಹೋಗೋಣ. ಏನು ಸರ್ ನಿಮ್ಮ ಹೆಸರು? ಚಂದ್ರು ಅಂತ. ಚಂದ್ರು ಅವರೇ, ಎಲ್ಲಿ ಸೂರ್ಯ ಆಗ್ಲು ಚಂದ್ರ ರಾತ್ರಿ. ಈಗ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಏನು ಮಾಡ್ತಿದ್ರಿ? ಆ ಕೆಟ್ಟ ಕೋಪ ಬರುತ್ತೆ. ಅದನ್ನ ಯಾವ ಥರ ಇದು ಮಾಡ್ತಿದ್ರಿ? ಅವ್ನು ಕೆಟ್ಟಾಗ ಮಾಡಿದ ಮಾಡಿದಾನೆ ಅಂದರೆ ಸಾಯಿಸಷ್ಟು ಕೋಪ ಬರುತ್ತೆ ಖಂಡಿತ. ಪ್ರತಿಯೊಂದು ಹೆಣ್ಮಕ್ಳ ಕೈಲಿ ಇವತ್ತು ಮೊಬೈಲ್ ಇರುತ್ತೆ, ಗಂಡು ಮಕ್ಳ ಕೈಲೂ ಮೊಬೈಲ್ ಇರುತ್ತೆ. ಮೊಬೈಲನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಜಾಸ್ತಿ ಬೇಡದಿರೋದಕ್ಕೆ ಬಳಸ್ಕೋತಾ ಇರೋದು ಜಾಸ್ತಿ. ಈಗ ಕೆಲವರು ಕಾಮಿಸ್ಟನ್ ಮಕ್ಳು ಇರ್ತವೆ, ಸುಮ್ಮನೆ ಕುತ್ಕೊಂಡು ಹುಡುಗಿರು ಸರ್ಚ್ ಮಾಡೋದು, ಮೆಸೇಜ್ ಮಾಡೋದು, ಕೆಟ್ಟ ಮೆಸೇಜ್ ಮಾಡೋದು. ಏನು ಹೇಳ್ತೀರಾ? ತಪ್ಪದು ಅಂಥವ್ರಿಗೆ ಏನು ಮಾಡ್ಬೋದಿತ್ತು? ಫಸ್ಟ್ ಒಂದು ವಾರ್ನಿಂಗ್ ಕೊಡ್ಬೋದಿತ್ತು. ಅವನು ಅತಿ ಜಾಸ್ತಿ ಕೆಟ್ಟ ಮೆಸೇಜ್ ಮಾಡಿದಾಗ ನಮ್ಮ ಕೈಯಲ್ಲಿ ಬುದ್ಧಿ ಇರಲ್ಲ, ಏನು ಬೇಕಾದರೂ ಮಾಡ್ಬೋದು. ನಿಮಗೆ ಅನ್ಸುತ್ತಾ ದರ್ಶನ್ ಅವ್ರ ಮನೆ ಹೆಣ್ಮಗಳಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅನ್ಸುತ್ತೆ. ಅವ್ರ ಮನೆ ಹೆಣ್ಮಗಳಲ್ಲ, ಒಟ್ಟು ಹೆಣ್ಮಗಳು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಬಟ್ ಮಾಡಿದ್ದು ಸ್ವಲ್ಪ ತಪ್ಪದು. ಅಂತ ಕಾಮಿಸ್ಟ್ರಿಗೆಲ್ಲ ಏನು ಹೇಳ್ತೀರಾ? ಏನಂತ ಹೇಳೋದು? ಇನ್ನೊಂದು 4 ಜನಕ್ಕೆ ಮೆಸೇಜ್ ಮಾಡಿ ಅಂತೀರಾ? ಇಲ್ಲ, ಬೇಡ. ಫಸ್ಟ್ ವಾರ್ನಿಂಗ್ ಕೊಡಬೇಕು. ಒಳ್ಳೆ ಮಟ್ಟಕ್ಕೆ ಇಳಿದಿದ್ದು ಸರಿನಾ ತಪ್ಪ? ಒಂದು ಟೈಮ್ ಹೇಳಿದ್ರು ಸರಿನಾ ಅನ್ಸುತ್ತೆ. ಸರಿ ಅನ್ಸುತ್ತೆ. ಓಕೆ. ಏನು ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಭೀಮನಗೌಡ ಅಂತೇಳಿ, ಬಳ್ಳಾರಿ. ಓಹೋ, ನಿಮ್ಮ ಬಾಸ್ ಬಳ್ಳಾರಿಲೇ ಸೆಟ್ಲ್ ಆಗ್ಬಿಟ್ಟವ್ರಲ್ಲ. ನಮ್ಮ ಬಾಸ್ ಬಳ್ಳಾರಲ್ಲಿ ಇದ್ದಾರೆ. ವಿಡಿಯೋ ಕಾಲಲ್ಲಿ ತೋರಿಸೋದಲ್ಲ, ನಾಳೆ ಟಿವಿಲೇ ತೋರಿಸ್ಬಿಡಿ. ಓಕೆ, ಟಿವಿಯಲ್ಲಿ ಬರುತ್ತೆ. ಓಕೆ, ಈಗ ಟಿವಿಲೇ ತೋರಿಸ್ಬಿಡಿ. ಸರ್ ನಮ್ಮ ದರ್ಶನ್ ಸರ್ ನಮ್ಮ ಅಭಿಮಾನಿ. ದರ್ಶನ್ ಅಭಿಮಾನಿನಾ? ಹೌದು. ನಿಮ್ಮ ಬಾಸ್ ಮಾಡಿ ಸರಿನಾ? ನಮ್ಮ ಬಾಸ್ ಮಾಡಿ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಗಿರ್ತಕ್ಕಂಥ ತಪ್ಪು ಅಚಾನಕವಾಗಿ ಆಗಿದೆ. ಅಚಾನಕ್ಕು ನಿಮ್ಮನೆ ಹುಡುಗಂಗೋ ಇಲ್ಲ ನಮ್ಮನೆ ಹುಡುಗನಿಗೋ ಸಾಯಿಸಿದ್ರೆ ಆಗಬಾರ್ದು, ಅದು ಯಾರಿಗೂ ಆಗಬಾರ್ದು. ಅವ್ರು ಆಗಿದ್ದು ತಪ್ಪು ಅಂತ ನಾನು ಹೇಳ್ತೀನಿ, ಒಪ್ಪನಾಗಿ ಹೇಳ್ತೀನಿ. ಬಟ್ ಆಗಿರ್ತಕ್ಕಂಥ ಸಮಸ್ಯೆ ಏನು ಗೊತ್ತಾ, ಅನಿವಾರ್ಯವಾಗಿ ಆಗಿದೆ. ಯಾರು ಬೇಕಂತಾನೆ ಮಾಡೋದು, ಅನಿವಾರ್ಯವಾಗಿ ಆಗಿದೆ. ಹೌದು ಸರ್, ಬೇಕಂತಾನೆ ಮಾಡ್ಬೇಕಾದ್ರೆ ಅವರೇ ಹೀರೋ ಹೇಳಿ. ಅಕಸ್ಮಾತ್ ಆಗಿದೆಯಾ, ಅನಿವಾರ್ಯವಾಗಿ ಆಗಿದೆಯಾ? ಸರ್ ಅದು ಅನಿವಾರ್ಯವಾಗಿ ಆಗಿರ್ತಕ್ಕಂಥ ಅನಿವಾರ್ಯನಾ ಅಕಸ್ಮಾತ? ಸರ್ ಅಕಸ್ಮಾತ್ ಅನ್ನೋಕ್ಕಿಂತ ಮುಂಚೆ ಮಾಡಲೇಬೇಕಂತ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋ ಅನಿವಾರ್ಯ ಇತ್ತಾ? ಇಲ್ಲ ಸರ್, ಇದ್ದಿಲ್ಲ. ಅದು ಮತ್ತೆ ಏನು ಮಾಡ್ಬೋದಿತ್ತು? ಸರ್ ಕರೆದು ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಬೇಕಾಯ್ತು. ಸೆಟ್ಲ್ಮೆಂಟ್ ಅಂದ್ರೆ ಏನು ಗೊತ್ತಾ, ಈ ಥರ ಮಾಡಬೇಡ, ಇದು ಒಳ್ಳೇದಲ್ಲ ಲೈಫಲ್ಲಿ. ನಾನು ಬಳ್ಳಾರಿಂದ ಬಂದಿದ್ದೀನಿ. ನಿಮ್ಮ ಬಾಸು ಬಳ್ಳಾರಿ ಕಳಿಸ್ಬಿಟ್ರೆ? ಸರ್ ಸಾರಿ, ಆ ಥರ ಏನಿಲ್ಲ. ಬಾಸ್ ಕಳ್ಸೋ, ನೀವು ಬಳ್ಳಾರಿಯಿಂದ ಇಲ್ಲಿ ಬಂದರೆ ನಿಮ್ಮ ಬಾಸ್ನ ಬಳ್ಳಾರಿ ಕಳಿಸ್ಬಿಟ್ರೆ ಜೈಲು ಅಂದ್ರೆ ಹೆಂಗಿರ್ಬೇಕು ಸರ್? ಸರ್ ಈಗ ಜೈಲು ಅಂದ್ರೆ ಹೆಂಗಿರ್ಬೇಕು ಸರ್? ಇವತ್ತು ದರ್ಶನ್ ಸರ್ ಇರೋಕ್ಕೋಸ್ಕರ ಆಗಿಲ್ಲ, ಅದು ಹಿಂದಿಂದ ನಡ್ಕೊಂಡ್ ಬಂದಿದೆ. ಇವತ್ತು ನಾನು ಕೂಡ ಒಂದ್ಸರಿ ಬಳ್ಳಾರಿ ಜೈಲಲ್ಲಿ ಇದು ಬಂದಂತಾನೆ. ನಾನು ಹೌದಾ? ಬಳ್ಳಾರಿ ಜೈಲಲ್ಲಿ ಯಾವ ಕೇಸ್ ಅಣ್ಣ? ನಾನು ಯಾವುದೋ ಒಂದು ಕೇಸಲ್ಲಿ ಹೋಗಿದ್ದೆ. ಯಾವ್ದು ಹೇಳಿ? ಬೇಡ ಸರ್ ಹೇಳೋದು. ಹೇಳಿ. ಇಲ್ಲ ಬೇಡ ಸರ್, ಹೇಳೋದು ಬೇಡ. ನಾನು ಕ್ರಿಮಿನಲ್ ಕೇಸ ಸಿವಿಲ್? ಕ್ರಿಮಿನಲಲ್ಲಿ ಹೋಗಿದ್ದೆ. ಕ್ರಿಮಿನಲ್ ಅದಕ್ಕೆ ಹೋದ್ರೆ ಕ್ರಿಮಿನಲ್ಗೆ ಹೋಗ್ಬೇಕು, ಸಿವಿಲಲ್ಲಿ ಹೋಗ್ತಾಯ್ತದೆ. ಹೋಗಿದ್ದೆ ನಾನು, ಇದು ಸತ್ಯ. ಬಳ್ಳಾರಿ ಜೈಲಲ್ಲಿ ಏನು ಸಮಸ್ಯೆ ಅಂತ ಏನಿಲ್ಲ, ಬಟ್ ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್. ಯಾರು ಮಾಡ್ಬೇಕಂತ ಹೋಗಲ್ಲ ಸರ್, ಯಾರು ಕೊಲೆ ಮಾಡೋಕ್ಕಂತ ಹೋಗ್ತಾರಾ? ಮಾಡೋದೇ ಇಲ್ಲ. ಇವತ್ತು ಅದು ಬೇಕಂತ ಇವತ್ತಿನ ಅಪ್ಡೇಟ್ ನೋಡಿದ್ರೆ ನೀವು? ಚಾರ್ಜ್ ಶೀಟ್ ನೋಡಿಲ್ಲ. ಚಾರ್ಜ್ ಶೀಟ್ ಅಲ್ಲಿ ಏನು ಫೈಲ್ ಆಗಿದೆ ನೋಡಿದಿರಾ? ಸರ್ ನಾನು ನೆನ್ನೆ ಬಂದಿದ್ದೀನಿ ಬಳ್ಳಾರಿಂದ ಬೆಂಗಳೂರಿಗೆ, ಇವತ್ತು ಬಂದಿರೋದು. ನಾಳೆ ಗೊತ್ತಾಗುತ್ತೆ ಬಿಡಿ ನಿಮ್ಗೆ. ಸರ್ ಗಂಗಾಧರ್ ಅವರೇ ಹೇಳಿ. ಗಂಗಾಧರ್ ಅವರೇ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕೆಟ್ಟ ರೀತಿಲಿ ನಡ್ಕೊಳ್ಳೋದು ಮಾಡಿದ್ರೆ ಏನು ಮಾಡ್ತೀರಾ? ಉಳಿಸೋದಿಲ್ಲ ಸರ್. ಉಳಿಸೋದಿಲ್ಲ. ಹಂಗಾರೆ ಕಾನೂನು ನೋಡ್ಬೇಕು, ಕಾನೂನು ರೀತಿ ನಡ್ಕೋಬೇಕು ಸರ್. ಕಾನೂನು ರೀತಿ ನಡ್ಕೋಬೇಕು. ನಾವು ಶಿವಮೊಗ್ಗ KSRTC ಡ್ರೈವರು, ನಿಮಗೆ ತೊಂದರೆ ಆದರೆ ನಮಗೆ ತೊಂದರೆ ಮಾಡಬಾರ್ದು ಅನ್ನೋ ಉದ್ದೇಶ. ಏನು ಹೇಳ್ತೀರಾ ಸರ್? ಈಗ ದರ್ಶನ್ ಅವರು ಕರ್ಕೊಂಡೋಗಿ ಆತನ ಹೊಡೆದಾಕ್ಬಿಟ್ರು ಅನ್ನುವಂಥ ಆರೋಪ ಇದೆ ಅವ್ರ ಮೇಲೆ.
ಸರಿನಾ ಅದು? ಅದನ್ನ ಪರೀಕ್ಷಣೆ ಮಾಡ್ಬೇಕು ಸರ್. ಎಲ್ಲ ಅದನ್ನ ಪರೀಕ್ಷಣೆ ಮಾಡಬೇಕು. ಅದು ಆಲ್ರೆಡಿ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಅವ್ರೇನತ್ತರ ಆಗೋಗ್ಬಿಟ್ಟಿದೆ. ನಾವು ಏನು ಮಾಡೋಕ್ಕೆ. ನಿಮ್ಗೆ ಏನು ಅನ್ಸುತ್ತೆ? ಸರಿ ಅನ್ಸುತ್ತೆ ಅವ್ರು ಮಾಡಿದ್ದು? ಆಕ್ಟರ್ ವಿಷಯದಲ್ಲಿ ನಮ್ಗೆ ಅನುಕಂಪ ಇದೆ ಅಂತ. ಆಕ್ಟಿಂಗ್ ವಿಷಯದಲ್ಲಿ ಅನುಕಂಪ ಇದೆ, ಆಕ್ಟರ್ ವಿಷಯದಲ್ಲಿ ಕಲಾವಿದರಲ್ಲಿ ನಮ್ಗೆ ಅನುಕಂಪ ಇದೆ. ವೈಯಕ್ತಿಕ ವಿಚಾರ ನಾವು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂತೀರಾ? ಇಷ್ಟು ಓಕೆ ಸರ್, ಓಕೆ ಇರಲಿ. ಏನ್ರಿ ನಿಮ್ಮ ಹೆಸರು? ಕಣೆ ಏನಿನ ಹೆಸರು? ಏನಿನ ಹೆಸರು? ನಂದು ಕ್ರಿಸ್ಟೋಫರ್ ಅಣ್ಣ. ಕ್ರಿಸ್ಟೋಫರ್. ಕ್ರಿಸ್ಟೋಫರ್, ನಿಮ್ಮ ಹುಡುಗಿಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀಯಾ? ಕೆಟ್ಟದಾಗಿ ಕೆಡ್ದಾಗ ಮಾತ್ರ ಹೊಡೆದು ಸಾಯಿಸ್ಬಿಡ್ತೀವಿ. ಒಡೆದು ಸಾಯಿಸೇ ಬಿಡ್ತೀಯಾ? ಹೊಡಿತೀಯಾ ಅಥವಾ ಒಡೆದು ಸಾಯಿಸ್ತೀಯಾ? ಹೊಡೆದು ಸಾಯಿಸೇ ಬಿಡ್ತೀವಿ ನಾವು. ಸಾಯಿಸೇ ಬಿಡ್ತೀಯಾ? ಹಂಗಾರೆ ನಿನ್ನ ಪ್ರಕಾರ ದರ್ಶನ್ ಮಾಡಿ ಸರಿ ಅಂತಾಯ್ತು. ಅವ್ರು ಮಾಡೋದು ಅವ್ರದ್ದು ಹಣೆ ಬರೋದು. ನೀನು ಮಾಡಿದ್ರೆ ನಿನ್ನ ಹಣೆ ಬರ. ನಮ್ದು ಹಣೆ ಬರ. ಹೋಗ್ಲಿ, ವಿಷಯ ಗೊತ್ತಾ? ಹೋಗ್ಲಿ ಯಾವುದು ಹೋಗ್ಲಿ, ವಿಷಯ ಗೊತ್ತಾ? ಆ ವಿಷಯ ಗೊತ್ತಿರೋದು. ಗೊತ್ತಿಲ್ವಾ? ನಮ್ದು ಅವ್ರ ಬಗ್ಗೆ ಎಲ್ಲ ನಮ್ಗೇನಿಗೆ ಬೆಳಗೋದಿಲ್ಲ. ನಿಮ್ಮ ಹೆಸರೇನ್ರಿ? ಮಾರುತಿ ಮಾರುತಿ ಅವರು? ಸರ್ ನಮ್ಮ ಬಾಲ್ಕೋಟ್ ಡಿಸ್ಟಿಕ್. ಬಾಗಲಕೋಟೆ. ನಾ ಕೇಳ್ತೀನಿ ಪ್ರಶ್ನೆ, ನೀವು ಆನ್ಸರ್ ಮಾಡ್ರಿ. ಮಾರುತಿ ಅವರೇ, ಕೇಳ್ರಿ ಇಲ್ಲಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಫುಲ್ ಟಿವಿಲಿ ನೀನೇ ಇರ್ತೀಯ ತಗೋ. ಕೇಳಣಲೆ, ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ವಾಟ್ ನೆಕ್ಸ್ಟ್ ಏನು ಮಾಡ್ತೀರಾ? ಸರ್ ಫಸ್ಟ್ ಒಂದು ಫೋನ್ ಮಾಡ್ತೀವಿ ನಾವು. ನೋಡಪ್ಪ ನಿಮ್ಮ ಮನೇಲಿ ಅಕ್ಕ ತಂಗಿಯರು ಅದಾರ ಇಲ್ವಾ? ಅದಾರ ಇಲ್ವಾ? ನೋಡಿಬಿಟ್ಟು ಫೋನ್ ಮಾಡಿ. ತಿರ್ಗಾ ಮತ್ತೂ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಏನು ಮಾಡ್ತೀರಾ? 10 ಸರಿ ಫೋನ್ ಮಾಡಲಿ, ಮೆಸೇಜ್ ಮಾಡಲಿ, 10 ಸರಿ ಹೇಳ್ತೀವಿ. 10 ಸರಿನೂ ಹೇಳ್ತೀರಿ? 11 ಸಲ ಮಾಡ್ದ? ತಿರ್ಗಾ ಮುಂಜಾನೆ ಮಾತು ಮುಂದೆ ನಮ್ದು. ದರ್ಶನ ಹೇಳ್ತಾ ಇದ್ದೀರಾ? ಅದಕ್ಕೆ ಮುಂಚೆ ಸರ್ ಇವತ್ತಿನ ಕಾಲ ಕೊಲೆ ಮಾಡಲ್ಲ, ಎಲ್ಲವನ್ನೂ ಮಾಡ್ತಾರೆ. ಕೊಲೆ ಮಾಡ್ಬೋದಾ? ಒಪ್ತೀರಾ ನೀವು ಅದನ್ನ? ಕೊಲೆ ಮಾಡ್ಬೋದ್ತೀರಾ? ಯಾರೇ 14 ಜನದ್ದು ತೋರಿಸ್ತಾ ಇದೀವಿ, 17 ಜನರದ್ದು ತೋರಿಸ್ತಾ. ಸರ್ ಒಂದು ನಿಮಿಷ, ಅದಕ್ಕಿಂತ ಮುಂಚೆ ಯಾರು ಮಾಡಿಲ್ವಾ? ಒಂದ್ ನಿಮಿಷ ರೀ ಅಣ್ಣ, ಎಲ್ಲಾ ರೇಪುಗಳು ತೋರಿಸ್ತಾ ಇದೀವಿ. ನಾನ್ ರಿಪಬ್ಲಿಕ್ ಕನ್ನಡದ ಬಗ್ಗೆ ಮಾತಾಡ್ತೇನೆ. ಎಲ್ಲಾ ಮಾಧ್ಯಮ ಬೇಡ, ನಾನ್ ರಿಪಬ್ಲಿಕ್ ಕನ್ನಡ, ಓನ್ಲಿ ರಿಪಬ್ಲಿಕ್ ಕನ್ನಡ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜಸ್ಟ್ ಲಿಸನ್ ಟು ಮೀ. ಯಾವ್ದಿಲ್ಲ ಮೀಡಿಯಾದಲ್ಲಿ. ಹಾಸ್ಪಿಟಲ್ ನುಗ್ಗಿ ಒಂದು ಕೊಲೆ ಇದು ರೇಪ್ ಆಯ್ತು, ತೋರಿಸಿದೀವಣ್ಣ. ಬೆಳಿಗ್ಗೆ ಎದ್ರೆ ಯಾವ್ದೇ ನ್ಯೂಸ್ ಆಗ್ಲಿ ನಾನು ದರ್ಶನ್ ಅಂತಿರಲ್ಲ. ನಿಮಗೊಂದು ನೀವು ತೋರಿಸ್ತೀರ ಬೆಳಿಗ್ಗೆ ಸಂತಕ ನೀವು ನಿಮ್ಗೊಂದು ಅರ್ಥ ಮಾಡಿಸ್ತೀನಿ ಕೇಳಿ. ದರ್ಶನ್ ಟಾಪಿಕ್ ಅಂದ್ರೆ ಏನು ಹೇಳಿದ್ದೇ ಹೇಳಲ್ಲ, ಅವ್ರು ಮಾತಾಡ್ತವ್ರೆ. ಸೆಲೆಬ್ರಿಟಿ ಏನು ಒಂದು ನಿಮಿಷ ಕೇಳೋಣ ಇಲ್ಲಿ. ನಾವಿಂದ ಈಗ ದರ್ಶನ್ ಬಗ್ಗೆ ಅಂತಲ್ಲ, ಪ್ರಪಂಚದ ಎಷ್ಟು ಅತ್ಯಾಚಾರಗಳಾಗ್ಯಾವ ತೋರಿಸಿಲ್ವಾ? ತೋರಿಸಿದ್ರ. ಬಟ್ ಏನು ನೋ ಯೂಸ್ ಬಾಸ್. ಶಿಕ್ಷೆ ಆಯ್ತು. ಎಷ್ಟು ಅವರ್ ತೋರಿಸಿದಿರ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಕೇಸ್ ಆಗ್ಲಿ, ನಾನು ಅದೇ ಹೇಳೋದು, ನಿಮಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಭಯ ನಿಮಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ನಾನು ಹೇಳೋದು ಕೇಳಿ. ಈಗ ನೀವು ನನಗೆ ಮಾತಾಡಕ್ ಬಿಡ್ತೀರಾ ಇಲ್ವಾ? ನಾನು ಹೇಳೋದು ಕೇಳಿ. ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ಹೇಳೋದು ಕೇಳಿ ಭಯ್ಯ. ನಿಂದು ಒಬ್ಬಂದೇ ಜಾಸ್ತಿ ಆಗ್ತದೆ ಮಾತು. ಎಲ್ಲರ ಹತ್ರನೂ ತಗೋಬೇಕು. ಫುಲ್ ಪ್ರೋಗ್ರಾಮು ನಾವು ಇರೋದೇ ಅಲ್ಲ, ಎಲ್ಲರ ಹತ್ರನೂ ತಗೋಬೇಕು. ಕೇಳ್ರಿ ಇಲ್ಲಿ, ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಒಂದ್ ನಿಮಿಷ ಕೇಳೋಣ. ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಕೇಳೋಣ ಇಲ್ಲಿ, ನಾವು 2 ಆಂಗಲ್ ಇಂದ ಮಾಡ್ತಾ ಇದೀವಿ. ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ದರ್ಶನ್ ಮಾಡಿ ಸರಿನಾ ತಪ್ಪಾ ಕೇಳ್ತಾ ಇದ್ದಿದ್ದು ಮೊನ್ನೆ ಪ್ರೋಗ್ರಾಮ್ ಅಲ್ಲಿ. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ರೇಣುಕಾ ಸ್ವಾಮಿ ಮಾಡಿ ಸರಿನಾ? ಅಲ್ಲ, ಕೇಳಿ. ಸರಿ, ನಿಮ್ ಪ್ರಕಾರ ನಟ ದರ್ಶನ್ ಅವರು ಅದ್ಭುತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ. ಇಲ್ಲ ಅಂತ ನಾನು ಅದನ್ನ ಇಲ್ಲ ಅಂತ ಯಾವುದೇ ಮಾಧ್ಯಮದವರು ಅದನ್ನ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ನಟ ದರ್ಶನ್ ಅವರು ಅಭಿಮಾನಿಗಳಿಗೆ ಇವತ್ತು ಸರ್ ಅವ್ನು ಏನೇ ತಪ್ಪು ಮಾಡಿರಲಿ, ಒಬ್ಬನ ಕೊಲೆ ಮಾಡುವ ಇದರಲ್ಲಿ ಭಾಗಿಯಾಗಿ, ಅದು ಅವ್ರು ಮಾಡಿದ್ರು ಅಥವಾ ಅವ್ರ ಜೊತೆಲಿದ್ದವ್ರು ಮಾಡಿದ್ರು, ಒಡಲ್ಲ ಅವ್ರ ಹೆಸರಿದೆ, ಅವ್ರು A2 ಅಲ್ಲಿ ಇದ್ದಾರೆ. ಏನು ಸಂದೇಶ ಕೊಟ್ಟರು? ನನಗೆ ಈ ಪ್ರಶ್ನೆ ಏನು ಸಂದೇಶ ಕೊಟ್ಟರು ಆನ್ಸರ್ ಮಾಡಿ. ನಾನು ಹಿಡ್ಕತ್ತೀನಿ. ಯಾರು ಸಂದೇಶ ಕೊಟ್ಟಿದ್ದಾರೆ? ದರ್ಶನ್ ಅಭಿಮಾನಿಗಳಿಗಾಗಿರ್ಲಿ, ಸಮಾಜಕ್ಕಾಗಿರ್ಲಿ ಏನು ಸಂದೇಶ ಕೊಟ್ಟರು? ಒಂದು ಸೆಕೆಂಡ್, ಹೆಣ್ಮಕ್ಳು